ಪಂಚಾಂಗದ ಪ್ರಕಾರವಾಗಿ ಸಂಕ್ರಾಂತಿ ಹಬ್ಬದಂದು ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತೆ. ಅದರಂತೆ ಈಗ ನಾವು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದಕ್ಷಿಣದಿಂದ ಉತ್ತರದತ್ತ ಸೂರ್ಯ ರಶ್ಮಿ ಪ್ರವೇಶವನ್ನು ಪಡೆದಂತಹ ಶುಭ ಕ್ಷಣವನ್ನು ಕೂಡ ನಾವು ಕಣ್ತುಂಬಿಕೊಂಡ್ವಿ. ಈಗ ಸೂರ್ಯ ರಶ್ಮಿಯ ನಂತರದಲ್ಲಿ ಅಲ್ಲಿ ಮಹಾಮಂಗಳಾರತಿಯನ್ನ ಮಾಡಲಾಗುತ್ತೆ. ಸೂರ್ಯ ರಶ್ಮಿ ಸ್ಪರ್ಶದ ಸಂದರ್ಭದ ಈ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ಎಳನೀರು, ಹಾಲಿನ ಅಭಿಷೇಕವನ್ನ ನಿರಂತರವಾಗಿ ಮಾಡ್ತಾರೆ. ಅರ್ಚಕರು ಮಂತ್ರ ಘೋಷಗಳನ್ನ ಮೊಳಗಿಸ್ತಾರೆ. ಡೊಳ್ಳು, ನಗಾರಿ ಮತ್ತು ಗಂಟೆಯ ನಾದವೂ ಕೂಡ ಅಲ್ಲಿ ಕೇಳಿಸಿಗುತ್ತೆ, ನೀವು ಕೇಳಿಸ್ಕೊಳ್ತಾ ಇದ್ರೆ. ಮತ್ತು ಶಿವನಾಮ ಸ್ಮರಣೆಯನ್ನ ಭಕ್ತಾದಿಗಳು ತಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳುವಂತಹ ಕ್ಷಣವೂ ಕೂಡ ಹೌದು. ಸಂಕಲ್ಪವನ್ನ ಮಾಡಿ ಗವಿಗಂಗಾಧರನಲ್ಲಿ ತಮ್ಮ ಒಂದು ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಜನ ಕೂಡ ಹಾತೊರಿತಾ ಇದ್ದಾರೆ. ಆ ಕ್ಷಣ ಕೂಡ ಕಂಪ್ಲೀಟ್ ಆಗಿದೆ. ಈಗ ಮಹಾಮಂಗಳಾರತಿಗೆ ಎಲ್ಲ ರೀತಿಯಲ್ಲೂ ಕೂಡ ದೇವಾಲಯ ಸಜ್ಜುಗೊಳ್ತಾ ಇರುವಂತಹ ಪರಿಯನ್ನ ನೋಡ್ತಾ ಇದ್ರಿ. ಶಿವಲಿಂಗವನ್ನ ಅಲಂಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಹೂವಿನ ಹಾರವನ್ನ ಅಲ್ಲಿ ತೆಗೆದು ತಂದಿದ್ದಾರೆ. ಮಂಗಳಾರತಿಯನ್ನ ಮಾಡಿದ ನಂತರದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರೆ. ತೀರ್ಥ ಪ್ರಸಾದ ವಿತರಣೆಯನ್ನು ಕೂಡ ಮಾಡಲಾಗುತ್ತೆ. ಬಹಳಷ್ಟು ಗಣ್ಯರು ಕೂಡ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಅಲ್ಲಿ ಆಗಮಿಸಿರುವಂಥದ್ದನ್ನು ಕೂಡ ಕಾಣಬಹುದಾಗಿದೆ. ಗುರುಗಳೇ, ಇದನ್ನ ಈ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ದಕ್ಷಿಣ ಮುಖವಾಗಿ ಈ ದೇವಾಲಯ ಇದೆ ಅನ್ನುವಂತಹ ಕಾರಣಕ್ಕೆ. ಮತ್ತು ಇಲ್ಲಿ ಪಾರ್ವತಿಯ ಒಂದು ಮೂರ್ತಿ ಏನಿದೆ ಅದು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲಿ ನಾವು ನೋಡ್ತೀವಿ ಎಡಭಾಗದಲ್ಲಿ ಇರುತ್ತೆ, ಆದರೆ ಇಲ್ಲಿ ಬಲಭಾಗದಲ್ಲಿದೆ. ಸೊ ಅದರ ವಿಶೇಷತೆ ಏನು? ಸಾಮಾನ್ಯವಾಗಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ತುಂಬ ವಿರಳಾತಿ ವಿರಳ ದೇವಸ್ಥಾನಗಳಿಗೆ ವಿಚಾರ ಸಂಬಂಧಪಟ್ಟಂತೆ. ದಕ್ಷಿಣ ಮೂರ್ತಿ ಅಂತ ಕರಿತೀವಿ ನಾವು. ಅಂದರೆ ದಕ್ಷಿಣ ಮೂರ್ತಿ ದಕ್ಷಿಣಕ್ಕೆ ಮುಖ ಮಾಡಿರ್ತಕ್ಕಂಥ ಶಿವನ ದೇವಾಲಯಗಳು ಅಥವಾ ದಕ್ಷಿಣ ಮೂರ್ತಿ ಅನ್ನೋ ರೀತಿಯಲ್ಲಿ ಕರೀತಕ್ಕಂಥದ್ದು ಉಂಟು ಅಂತ ಹೇಳ್ತಾರೆ. ಎಡಭಾಗದಲ್ಲಿರ್ತಕ್ಕಂಥ ಅಮ್ಮನವರು ಬೇರೆ, ಬಲಭಾಗದಲ್ಲಿರ್ತಕ್ಕಂಥ ಅಮ್ಮನವ್ರಿಗೆ ಭಾಳ ವಿಶೇಷತೆಗಳು ಇರ್ತದೆ. ಒಂದೇನೆಂದರೆ ದಕ್ಷಿಣಕ್ಕೆ ಮುಖ ಮಾಡಿದ್ದ ಅಂದಾಗ ದಕ್ಷಿಣಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಯಮ ಬರ್ತಾನೆ. ಅಂದರೆ ಮೃತ್ಯು ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಅಥವಾ ಮೃತ್ಯು ಕಂಟಕಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಆಗಲೇ ಹೇಳಿದ್ನಲ್ಲ, ಆರೋಗ್ಯ ಸುಧಾರಣೆ ಅಂತ. ಆರೋಗ್ಯ ಸುಧಾರಣೆಗೆ ಸಂಬಂಧಪಟ್ಟಂತೆ ತೊಂದರೆ ತಾಪತ್ರೆಗಳಿದ್ದರೆ ಮೊದಲು ಹೋಗ್ತಕ್ಕಂಥದ್ದು ಈ ದಕ್ಷಿಣಾಭಿಮುಖ ಆಗಿರ್ತಕ್ಕಂಥ ಶಿವನ ಆಲಯಗಳಿಗೆ ಹೋಗ್ತಾರೆ ಸಾಮಾನ್ಯವಾಗಿ. ಇದು ದಕ್ಷಿಣಾಭಿಮುಖವಾಗಿ ಇರ್ತಕ್ಕಂಥದ್ದು. ಇನ್ನು ಅದರ ಜೊತೆಯಲ್ಲಿ ಅಮ್ಮನವರು ಬಲಭಾಗಕ್ಕೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಭದ್ರಕಾಳಿಯರು, ವೀರಭದ್ರೇಶ್ವರನಿಗೆ ಸಾಮಾನ್ಯವಾಗಿ ಭದ್ರಕಾಳಿ ಸಮೇತವಾದಂಥ ವೀರಭದ್ರೇಶ್ವರ ಅಂತ ಕರಿತೀವಿ. ಸಾಮಾನ್ಯವಾಗಿ ಏನಾಗುತ್ತೆ, ಕಾಳಿ ಸ್ವರೂಪವಾಗಿರ್ತಕ್ಕಂಥ ಅಮ್ಮನವರು ಏನಿರ್ತಾರೆ, ಉಗ್ರ ಸ್ವರೂಪವಾಗಿರ್ತಕ್ಕಂಥ ಅಮ್ಮನವರು ಏನಿರ್ತದೆ ಶಕ್ತಿಪೀಠ, ಆ ಶಕ್ತಿಪೀಠಗಳಿಗೆ ಸಾಮಾನ್ಯ ಉಗ್ರ ಸ್ವರೂಪವಿದ್ದಂಥ ಪಕ್ಷದಲ್ಲಿ ಸಾಮಾನ್ಯವಾಗಿ ಬಲಭಾಗಕ್ಕೆ ಅದರ ಶಕ್ತಿಗಳು ಸಾಮಾನ್ಯಕ್ಕೆ ಅದಕ್ಕೆ ವಿಶೇಷವಾದಂಥ ಉಗ್ರ ಸ್ವರೂಪ ಮತ್ತು ಉಗ್ರ ಶಕ್ತಿಗಳಿರ್ತದೆ. ಆ ಉಗ್ರ ರೂಪ ಉಗ್ರ ಶಕ್ತಿಗಳಿರ್ತಕ್ಕಂಥ ಅಮ್ಮನವರಿಗೆ ಸಾಮಾನ್ಯವಾಗಿ ನೀವು ಇಲ್ಲಿ ಇನ್ನೊಂದು ನೋಡ್ಬೋದು. ಸಾಮಾನ್ಯ ಅಮ್ಮನವರ ದೇವಸ್ಥಾನಗಳಲ್ಲಿ ಎಲ್ಲ ಹೋದ್ರೂ ಕೂಡ ಆ ರೂಪದಲ್ಲೇ ಕೊಟ್ಟಿರ್ತಾರೆ ಅದನ್ನು, ಮತ್ತು ದೇವಸ್ಥಾನಗಳಲ್ಲೇ ಅದರ ರೂಪಗಳನ್ನು ಕೊಟ್ಟಿರ್ತಾ ಹೋಗ್ತಾರೆ. ಅಂದರೆ ಈ ರೀತಿ ಬಲಭಾಗದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಅಥವಾ ಅಮ್ಮನವರು ಇದ್ದಂಥ ಪಕ್ಷದಲ್ಲಿ ಈ ಮಾಟ ಮಂತ್ರಗಳಿರ್ತದೆ, ಅಥವಾ ಮಾಟ ಮಂತ್ರ ಆಗುತ್ತೆ ಅನ್ನೋ ರೀತಿಯಾದಂಥ ಒಂದು ಭ್ರಮೆ, ಅಥವಾ ಮಾಟ ಮಂತ್ರ ಆಗಿರ್ತದೆ ಅನ್ನೋ ರೀತಿಯಾದಂಥ ಒಂದು ಪರಿಕಲ್ಪನೆ ಇರ್ತಕ್ಕಂಥವ್ರಿಗೆ, ಮತ್ತು ಈ ಶತ್ರುಗಳ ಉಪಟಳಗಳಿರ್ತಕ್ಕಂಥವ್ರಿಗೆ, ಮತ್ತು ತೊಂದರೆಗಳಾಗ್ತಾ ಇದೆ ಪದೇ ಪದೇ ಏನೋ ವಿಶೇಷವಾಗಿ ಗೊತ್ತಿಲ್ಲದಂಥ ರೀತಿಯಲ್ಲಿ ಅಗೋಚರ ಶಕ್ತಿಯಿಂದ ಏನೋ ತೊಂದರೆಗಳಾಗ್ತಾ ಇದೆ ಅನ್ನೋ ರೀತಿಯಲ್ಲಿ. ಆಮೇಲೆ ನಿದ್ರೆ ಸರಿಯಾಗಿ ಬರುತ್ತಾ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಸಾಮಾನ್ಯವಾಗಿ ತುಂಬ ಜನ ಅನುಭವಿಸ್ತಾ ಇರ್ತಕ್ಕಂಥ ಸಂಕಟ ಮತ್ತು ಕಂಟಕ. ಈಗ ನಿದ್ರೆ ಸರಿಯಾಗಿ ಬರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಆ ಸ್ಥಿತಿಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅಂದಾಗ ಸಾಮಾನ್ಯವಾಗಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದಂತೂ ಅವರು ಅಲ್ಲಿ ಇರತಕ್ಕಂಥದ್ದಕ್ಕೆ ದಾರಿ ಇದೆ. ಈಗ ರಾತ್ರಿ ಸಮಯ ನಿದ್ರೆ ಬರ್ತಾ ಇಲ್ಲ ಅಂದರೆ ಆ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಅವರಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋ ರೀತಿಯಲ್ಲಿ ಇರುವಂಥದ್ದು ಸಾಧ್ಯತೆಗಳಿರ್ತದೆ. ಅಂಥ ತೊಂದರೆ ತಾಪತ್ರೆಗಳಿರ್ತಕ್ಕಂಥವ್ರು ಆ ದೇವಿಯನ್ನು ದರ್ಶನ ಮಾಡ್ತಕ್ಕಂಥದ್ರಿಂದ ಅದರ ತೊಂದರೆಗಳು ಅದು ನಿವಾರಣೆ ಆಗೋದಕ್ಕೆ ದಾರಿ ಆಗುತ್ತೆ. ಅಂಥ ಕಷ್ಟಗಳು ನಿವಾರಣೆ ಆಗೋದಕ್ಕೆ ದಾರಿಯಾಗುತ್ತೆ ಈ ದರ್ಶನವನ್ನು ಮಾಡೋದ್ರಿಂದ. ವಿಶೇಷವಾಗಿ ದಕ್ಷಿಣ ಮೂರ್ತಿಯಾಗಿ ನಿಂತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ವಿಶೇಷವಾದಂಥ ಒಂದು ಕ್ಷೇತ್ರವಾಗಿ ಪರಿಕಲ್ಪನೆಗೆ ಬರ್ತದೆ. ಓಕೆ, ಸೊ ನಾವು ಸಾಮಾನ್ಯವಾಗಿ ಈ ಶಿವರಾತ್ರಿ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನು ಬಹಳಷ್ಟು ಮಾತನಾಡಿರ್ತೀವಿ. ಶಿವ ಅಲಂಕಾರ ಪ್ರಿಯ ಅಲ್ಲ, ಬದಲಾಗಿ ಅಭಿಷೇಕ ಪ್ರಿಯ ಅಂತ. ಈಗ ನಾವು ಅಭಿಷೇಕವನ್ನು ನೋಡಿದ್ವಿ, ಅಲಂಕಾರವನ್ನು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡಿ, ನಮ್ಮಲ್ಲಿ ಷೋಡಶೋಪಚಾರ ಪೂಜೆ ಅಂತಲೇ ಹೇಳ್ತೇವೆ. 16 ರೀತಿಯಾದಂತಹ ಪೂಜೆಯಲ್ಲಿ ಕ್ರಮಗಳಿದೆ. ಸುಮ್ಮನೆ ಹೋಗೋದು, ಅಲಂಕಾರ ನೈರ್ಮಾಲ್ಯವನ್ನು ತೆಗೆಯೋದು,
ಅಲ್ಲಿ ಹಾಕಿರತಕ್ಕಂತಹ ದೇವರಿಗೆ ಹಾಕಿರತಕ್ಕಂತಹ ವಸ್ತ್ರವನ್ನು ತೆಗೆದು ಅಭಿಷೇಕ ಮಾಡಿ ತದನಂತರದಲ್ಲಿ ಅಲಂಕಾರ ಮಾಡಿ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡ್ತಕ್ಕಂಥದ್ದು ಕ್ರಮ ಅಲ್ಲ. ಸರಿಯಾಗಿ ಯಾವ ವ್ಯಕ್ತಿ ಪೂಜೆ ಮಾಡ್ತಕ್ಕಂತಹ ಕ್ರಮ ಇರತಕ್ಕಂತಹ ಪೂಜೆಯ ವಿಧಿವಿಧಾನಗಳನ್ನು ಅರಿತಿರ್ತಕ್ಕಂಥ ಒಬ್ಬ ಪುರೋಹಿತನಾದಲ್ಲಿ ಈ ಷೋಡಶ ಉಪಚಾರಾದಿ ಪೂಜೆಗಳನ್ನ ಅಲ್ಲಿ ಮಾಡ್ತಾರೆ. ಪಾದ್ಯ, ಅರ್ಘ್ಯ, ಆಚಮನೀಯ, ಸ್ನಾನ, ವಸ್ತ್ರ, ಉಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಮತ್ತು ಮಹಾಮಂಗಳಾರತಿ, ನೀರಾಜನ ಮತ್ತು ಪ್ರಾರ್ಥನೆ. ಇದು ಒಂದು ಮಂತ್ರಪುಷ್ಪ ಮತ್ತು ಪ್ರಾರ್ಥನೆ. ಇದು ಆ ಷೋಡಶೋಪಚಾರ ಪೂಜಾ ವಿಧಿಗಳಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಅಲಂಕಾರವೂ ಕೂಡ ಒಂದು ಬರುತ್ತೆ. ಅಲ್ಲಿ ಬರೋದಿಲ್ಲ ಅಂತಲ್ಲ, ಶಿವನಿಗೆ ಅಲಂಕಾರ ಪ್ರಿಯ ಅಲ್ಲ ಅಂತ ಅರ್ಥ ಅಲ್ಲ. ಹಾಗಿದ್ರೆ ಅತ್ಯಂತ ಪ್ರಿಯ ಯಾವುದು? ನಮಗೆ ಎಲ್ಲ ಪದಾರ್ಥಗಳು ಕೂಡ ಪ್ರೀತಿ, ಆದರೆ ನಿಂಗೆ ತುಂಬ ಪ್ರೀತಿ ಯಾವುದು ಅಂತ ಕೇಳೋದಿಲ್ವೇ? ಅದೊಂದು ಮಾತಿದೆ ನಮ್ಮಲ್ಲಿ ಅಲ್ವ, ನಿನಗೆ ತುಂಬ ಇಷ್ಟ ಯಾವುದಪ್ಪ ಅಂತ ಕೇಳ್ತೇವೆ. ಹಾಗಾಗಿ ಅಂತಹ ಇಷ್ಟಗಳಲ್ಲಿ ನಮಸ್ಕಾರ ಪ್ರಿಯೋ ಭಾನು, ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಒಂದು ಸುಭಾಷಿತ ಉಕ್ತಿದೆ. ಸ್ವಲ್ಪ ಅದು ಔಚಿತ್ಯವೂ ಇರತಕ್ಕಂಥದ್ದು. ಅಲ್ಲಿ ನಮಸ್ಕಾರ ಪ್ರಿಯೋ ಭಾನು. ನೋಡಿ, ಸೂರ್ಯನಿಗೆ ಎಷ್ಟೋ ಶಾಂತಿ ಹೋಮ ಪೂಜೆ ಏನು ಮಾಡಿದ್ರೆ ಅವನಿಗೆ ಸಂತೋಷ ಆಗೋದಿಲ್ಲ. ನೋಡಿ, ಸಶಾಸ್ತ್ರೀಯವಾಗಿ ಯೋಗಾಭ್ಯಾಸದಲ್ಲಿ ಮೊದಲಾಗಿ ಹೇಳ್ತಾರೆ. ಏನು ಹೇಳ್ತಾರೆ? ಸಶಾಸ್ತ್ರೀಯವಾಗಿ ನೀನು ಸೂರ್ಯ ನಮಸ್ಕಾರವನ್ನು ಮಾಡು, ಆವಾಗ ನಿನಗೆ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಅಭಿಷೇಕ ಪ್ರಿಯೋ ಶಿವ, ಒಂದು ಜಲಾಭಿಷೇಕವನ್ನು ಕನಿಷ್ಠ ಪಕ್ಷ ಮಾಡಿಯೂ ಕೂಡ ಶಿವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಅಂತ ಹೇಳ್ತೇವೆ. ಅಲ್ಲಿ ರುದ್ರಾಭಿಷೇಕ ಇತ್ಯಾದಿಗಳೆಲ್ಲ ಹೇಳ್ತಾರೆ. ಓಕೆ.